ತುಂಬಾ ಕಲ್ತಿದ್ದೀನಿ. ಆಕ್ಚುಲಿ ಈ ಡೈಲಾಗ್ ನಾನು ಹೇಳೋಣ ಅನ್ಕೊಂಡಿದ್ದೆ, ಅವರೇ ಹೇಳ್ಬಿಟ್ರು. ಈಗ ಇಲ್ಲಿ ಕಳ್ಳಿ ಅಂತ ಇದ್ದಾರೆ, ಸಿನಿಮಾ ನೋಡಿದ್ಮೇಲೆ ಲಕ್ಷಾಂತರ ಜನರ ಮನಸ್ಸನ್ನ ನೀವು ಕದೀತೀರಾ ಅಂತ. ಸೊ ಕೋಟಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಬಹು ನಿರೀಕ್ಷಿತ ಸಿನಿಮಾ, ಒಂದು ದೊಡ್ಡ ತಾರಾಬಳಗವೇ ಇದೆ. ಆ ಒಂದು ತಂಡದಲ್ಲಿ ನೀವಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ಸಿನಿಮಾ ಬಗ್ಗೆ ಏನ್ ಹೇಳ್ತೀವಿ? ಈಗಷ್ಟೇ ನಿಮ್ಮೆಲ್ಲರ ಜೊತೆ ಕೂತು ಟ್ರೈಲರ್ ನೋಡಿದೆ, ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಾವು ಪರ್ಫಾರ್ಮ್ ಮಾಡುವಾಗ ನಾವು ಹೇಗೆ ಮಾಡ್ತಿದ್ದೀವಿ, ನಾವು ಚೆನ್ನಾಗಿ ಮಾಡ್ತಿದ್ದೀವಾ, ಸಿನಿಮಾ ಚೆನ್ನಾಗಿ ಬರ್ತಿದ್ವಿ ಅಂತ ಗೊತ್ತಾಗಲ್ಲ. ಅದನ್ನ ಅಟ್ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಕ್ಲಿಪ್ಸ್ ನೋಡಿದಾಗ ಏನೋ ಒಂಥರ ಕಾನ್ಫಿಡೆನ್ಸ್, ಒಂಥರ ಖುಷಿ ಸಿಗುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ. ಆ್ಯಂಡ್ ಎಸ್, ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು. ಸರ್, ನಾನು ಯಾವಾಗಲೂ ನಮ್ಮಿಬ್ಬರದ್ದು ಒಂದು ಟಾಮ್ ಅಂಡ್ ಜೆರ್ರಿ ಥರ ರಿಲೇಶನ್ಶಿಪ್ ಅಂತ ಸಾಕಷ್ಟು ಬಾರಿ ಹೇಳ್ತೀನಿ. ಬಟ್ ನಾನು ಯಾವತ್ತೂ ಅದ್ರ ಹಿಂದೆ ಅಡಗಿರೋ ಒಂದು ಹಿಡನ್ ಮೋಟಿವ್ನ ಎಲ್ಲೂ ಹೇಳಿಲ್ಲ. ಇವಾಗ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನೀವು ಮತ್ತೆ ಚಿತ್ರ ಮ್ಯಾಮ್ ನಾನು ಅಷ್ಟು ಪುಷ್ ಮಾಡಿರ್ಲಿಲ್ಲ ಅಂದ್ರೆ ಐ ಥಿಂಕ್ ನಾನು ನನ್ನ 100% ಕೊಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ. ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಇಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ತುಂಬ ಮಾತಾಡಕ್ಕೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಟ್ರೈಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನೀವು ನಮ್ಮ ಫಸ್ಟ್ ಆಡಿಯನ್ಸ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ನಮ್ಮ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೂಪರ್. ನೀವು ಹೇಳಿದ್ರಿ ಟಾಮ್ ಅಂಡ್ ಜೆರ್ರಿ ಅಂತ. ನಾನು ಬಂದಾಗಲೂ ಅದನ್ನ ನೋಡಿದೆ. ಪರಮ್ ಸರ್ ಹೇಗೆ ಕಾಲೆಳಿತಾ ಇದ್ರೆ ಇವ್ರಿಗೆ ಅಂದ್ರೆ ಟ್ರೈಲರ್ ಅಲ್ಲಿ ಇನ್ನ ನಿಮ್ದೊಂದು ಪಾರ್ಟ್ ಶೂಟ್ ಆಗ್ಬೇಕು, ಇವಾಗ ಆಗ್ಬೇಕು ಅಂತ ಹೇಳಿ ಕಾಲು ಎಳಿತಾ ಇದ್ರು. ಇವ್ರು ಅದನ್ನ ಸ್ವಲ್ಪ ಆ ಕ್ಷಣ ನಂಬ್ಕೊಂಡಿದ್ರು ಅಲ್ವಾ? ಇವಾಗ ನನಗೆ ಬರೋ ಮುಂಚೆ ಜಾಸ್ತಿ ಏನೋ ಬಿಟ್ಕೊಡ್ಬೇಡಮ್ಮ ಅಂತ ಕಲಿಸಿದ್ರೆ ನನ್ನ ಕೆಳಗೆ ನಾನು ಮಾತಾಡಕ್ಕೆ ಭಯ ಆಗ್ತಿದ್ವಿ, ಏನು ಹೇಳ್ಬೋದು ಏನು ಹೇಳ್ಬಾರ್ದು ಅಂತ. ಓಕೆ, ಅದಕ್ಕೆ ನಾನು ಹೇಳಿದ್ದವ್ರು ಆಂಗ್ರಿ ಬರ್ಡ್ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಿರ್ದೇಶಕರು, ಏನನ್ನು ಬಿಟ್ಕೊಡ್ಬೇಡಿ ಅಂತ. ಬಟ್ ಆ ಒಂದು ಎಳೆಯಲ್ಲಿ ಯಾರಿಗೆ ಏನ್ ಅರ್ಥ ಆಗೋದು ಗೊತ್ತಿಲ್ಲ, ಒಂದಷ್ಟು ಮಿಡಲ್ ಕ್ಲಾಸ್ ಜನರಿಗೆ ಪ್ರತಿಯೊಬ್ಬರಿಗೂ ಇದು ಕನೆಕ್ಟ್ ಆಗುವಂತಹ ಸಿನಿಮಾ ಅಂತ ಮಾತ್ರ ನಮ್ಗೆ ಗೊತ್ತಾಗಿದೆ. ಇನ್ನ ಏನೆಲ್ಲ ಎಲಿಮೆಂಟ್ಸ್ ಇದೆ ಅನ್ನೋದನ್ನ ಜೂನ್ 14ನೇ ತಾರೀಕು ಎಲ್ಲ ಥಿಯೇಟರ್ಗೆ ಹೋಗಿ ನೋಡ್ತೀವಿ. ವೆರಿ ಆಲ್ ದ ಬೆಸ್ಟ್ ಮೋಕ್ಷ ನಿಮಗೆ, ಎಂಟೈರ್ ತಂಡಕ್ಕೆ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ನನ್ನ ಕೋಟಿಯ ತಂಡದ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ಗ್ರೇಟ್ ಟೀಮ್ ವರ್ಕ್ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಫಾರ್ಚುನೇಟ್, ನನಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ ಹಿಡಿದು ಲೈಟ್ ಬಾಯ್ವರೆಗೂ ಆ್ಯಂಡ್ ದ ಎಂಟೈರ್ ಕಾಸ್ಟಿಂಗ್, ಯುನೋ ವೆರಿ ಗ್ರೇಟ್ ಆ್ಯಕ್ಟರ್ಸ್ ಆ್ಯಂಡ್ ಪರ್ಫಾರ್ಮರ್ಸ್, ಎಲ್ಲರ ಹಾರ್ಡ್ ವರ್ಕ್ ಎಲ್ಲ ಎದ್ದು ಕಾಣ್ತಿದೆ ಟ್ರೈಲರಲ್ಲಿ. ಸೊ ಯಾ, ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ವೆರಿ ಆಲ್ ದ ಬೆಸ್ಟ್.